ಬಿಜೆಪಿ ಟ್ವೀಟ್ ಮಾಡಿದೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸದನಕ್ಕೆ ಬರದೆ ರಾಜ್ಯದಲ್ಲಿ ಬರಗಾಲ ಇದ್ರೂ ಕೂಡ ತೆಲಂಗಾಣ ಚುನಾವಣೆಯಲ್ಲಿ ಬಿದ್ದಿದ್ದಾರೆ ಅಂತ. ತಮ್ಮ ಅನುಪಸ್ಥಿತಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಚರ್ಚೆ ಇದೆ ಸರ್. ತಮ್ಮ ಪರವಾಗಿ ರಾಮಲಿಂಗಾರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಸೆಷನ್ನಲ್ಲಿ. ಗೊತ್ತಿದೆ, ಯಾರೋ ಗೊತ್ತಿದೆ ಬಿಡಿ, ಹುಡ್ಕಾಡ್ಲಿ, ಯಾರು ಬೇಡ ಅಂತ. ಗಾಳ ಹಾಕೊಂಡು ಬಲೆ ಹಾಕೊಂಡು ಹುಡುಕ್ರಿ ಅವರು ಸರ್. ಮತ್ತೆ ಪಂಚರಾಜ್ಯಗಳ ಚುನಾವಣೆ ವಿಚಾರ, ತೆಲಂಗಾಣ ಒಂದು ಬಿಟ್ಟು ಇನ್ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. ತಮ್ಮ ಪ್ರಿಡಿಕ್ಷನ್ ಬೇರೆ ಇತ್ತು, ತಮ್ಮ ನಿರೀಕ್ಷೆ ಕಾಂಗ್ರೆಸ್ಗೆ. ಆಯಿತು, ನಾವು ನಮ್ಮ ಏನು ಜನರ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ಗೌರವ ಕೊಡ್ತೀವಿ. ಸರ್, ಹುಬ್ಬಳ್ಳಿಯಲ್ಲಿ ಭಯೋತ್ಪಾದಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಸ್ಪಿಟ್ಲ್, ಒಳ್ಳೆ ಹಾಸ್ಪಿಟ್ಲಿಗೆ ಸೇರ್ಸೋಣ, ನಿಮ್ಮಾನ್ಸ್ಕೋ ಸೇರ್ಸೋಣ. ಬಿಜೆಪಿ ಟ್ವೀಟ್ ಮಾಡಿದೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸದನಕ್ಕೆ ಬರದೆ ರಾಜ್ಯದಲ್ಲಿ ಬರಗಾಲ ಇದ್ರೂ ಕೂಡ ತೆಲಂಗಾಣ ಚುನಾವಣೆಯಲ್ಲಿ ಬಿದ್ದಿದ್ದಾರೆ ಅಂತ. ತಮ್ಮ ಅನುಪಸ್ಥಿತಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಚರ್ಚೆ ಇದೆ ಸರ್. ತಮ್ಮ ಪರವಾಗಿ ರಾಮಲಿಂಗಾರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಸೆಷನ್ನಲ್ಲಿ. ಗೊತ್ತಿದೆ, ಯಾರೋ ಗೊತ್ತಿದೆ ಬಿಡಿ, ಹುಡ್ಕಾಡ್ಲಿ, ಯಾರು ಬೇಡ ಅಂತ. ಗಾಳ ಹಾಕೊಂಡು ಬಲೆ ಹಾಕೊಂಡು ಹುಡುಕ್ರಿ ಅವರು ಸರ್. ಮತ್ತೆ ಪಂಚರಾಜ್ಯಗಳ ಚುನಾವಣೆ ವಿಚಾರ, ತೆಲಂಗಾಣ ಒಂದು ಬಿಟ್ಟು ಇನ್ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. ತಮ್ಮ ಪ್ರಿಡಿಕ್ಷನ್ ಬೇರೆ ಇತ್ತು, ತಮ್ಮ ನಿರೀಕ್ಷೆ ಕಾಂಗ್ರೆಸ್ಗೆ. ಆಯಿತು, ನಾವು ನಮ್ಮ ಏನು ಜನರ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ಗೌರವ ಕೊಡ್ತೀವಿ. ಸರ್, ಹುಬ್ಬಳ್ಳಿಯಲ್ಲಿ ಭಯೋತ್ಪಾದಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಸ್ಪಿಟ್ಲ್, ಒಳ್ಳೆ ಹಾಸ್ಪಿಟ್ಲಿಗೆ ಸೇರ್ಸೋಣ, ನಿಮ್ಮಾನ್ಸ್ಕೋ ಸೇರ್ಸೋಣ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.